ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಶುಕ್ರವಾರ ದಿವಸ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೇನು ಆಷಾಢ ಮಾಸ, ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಹಾಗಾಗಿ ಈ ಮಾಸದಲ್ಲಿ ಸಾಕಷ್ಟು ವ್ರತಗಳನ್ನು ಮಾಡ್ತಾರೆ. ಈ ವ್ರತಗಳೆಲ್ಲ ನಮಗೆ ಪದ್ಧತಿ ಇಲ್ಲ, ಆದರೆ ನಮಗೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಇಷ್ಟ ಅನ್ನೋರು ಕೂಡ ಇದೇ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಶುಕ್ರವಾರ ದಿವಸ ಯಾವುದೇ ಆಡಂಬರ ಇಲ್ಲದೆ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಬಳಸಿ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಬನ್ನಿ ಹಾಗಿದ್ರೆ ಶುಕ್ರವಾರ ದಿವಸ ತುಂಬ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ. ಶುಕ್ರವಾರ ದಿವಸ ಪೂಜೆ ಮಾಡಬೇಕು ಅಂದರೆ ಹಿಂದಿನ ದಿವಸನೇ ನೀವು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಹಾಗೆ ದೇವ್ರ ಮನೆಯೂ ಕೂಡ ಸ್ವಚ್ಛ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನು ಕಳಸನೆಲ್ಲ ತೆಗೆದು ತೊಳೆದು ಇಟ್ಕೋಬೇಕು. ಸಾಧ್ಯವಾದರೆ ದೇವ್ರ ಫೋಟೋಗಳನ್ನು ಒರೆಸಿ ಅರ್ಶಿನ ಕುಂಕುಮವನ್ನು ಕೂಡ ನೀವು ಹಿಂದಿನ ದಿವಸನೇ ಇಟ್ಕೊಬೋದು. ಇನ್ನು ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪೂಜೆ ಮಾಡಿ, ಹಾಗೆ ಹೊಸ್ತಿಲು ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ಅನಂತರ ನೀವು ದೇವ್ರ ಮನೆಗೆ ಬಂದು ನೀವು ಕಳಸವನ್ನು ಇಡೋವಂಥ ಪೀಠ ಅಥವಾ ಮಣೆ ಮೇಲೆ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಆದಷ್ಟು ದೇವ್ರ ಮನೆಯಲ್ಲಿ ರಂಗೋಲಿ ಹಾಕುವಾಗ ಅಕ್ಕಿ ಹಿಟ್ಟನ್ನು ಬಳಸಿ, ತುಂಬ ಒಳ್ಳೆಯದು. ಅಕ್ಕಿ ಹಿಟ್ಟಿನಿಂದ ನೀವು ಯಾವುದೇ ರಂಗೋಲಿಯನ್ನು ಹಾಕೋಬೋದು. ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿ, ಕುಬೇರ ರಂಗೋಲಿ ಆಗಿರ್ಬೋದು, ಅಷ್ಟದಳ ಪದ್ಮದ ರಂಗೋಲಿ ಆಗಿರ್ಬೋದು, ಅಥವಾ ಚಿಕ್ಕದಾಗಿ ಒಂದು ಸ್ಟಾರ್ ರಂಗೋಲಿ ಆಗಿರ್ಬೋದು. ದೇವ್ರ ರಂಗೋಲಿಗಳು ಯಾವುದೇ ಬಂದರೂ ಕೂಡ ನೀವು ಹಾಕ್ಕೊಂಡು ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡ್ಕೊಳ್ಳಿ. ಅನಂತರ ನೀವು ತೊಳೆದಿಟ್ಟಿರೋವಂಥ ಎಲ್ಲ ದೇವ್ರ ಸಾಮಗ್ರಿಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ. ಹಾಗೆ ಕಳಸ ಸ್ಥಾಪನೆ ಮಾಡೋದಕ್ಕೂ ಕೂಡ ತಯಾರು ಮಾಡ್ಕೊಳ್ಳಿ. ನಿಮ್ಮ ದೇವ್ರ ಮನೇಲಿ ಯಾವ್ಯಾವ ದೇವ್ರ ಫೋಟೋಗಳಿದೆಯೋ ಆ ಎಲ್ಲ ಫೋಟೋಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟಿದ್ರೆ ಪರವಾಗಿಲ್ಲ, ಹೂವನ್ನು ಹಾಕಿ ಅಲಂಕಾರ ಮಾಡಿ. ಅರಿಶಿನ ಕುಂಕುಮ ಇಟ್ಟಿಲ್ಲ ಅಂತಂದರೆ ಗಂಧ ಅರಿಶಿನ ಕುಂಕುಮವನ್ನು ಏರಿಸಿ ಹೂಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಶುಕ್ರವಾರ ಲಕ್ಷ್ಮಿಗೆ ಸಮರ್ಪಿತವಾಗಿರುವಂಥ ವಾರ ಆಗಿರೋದ್ರಿಂದ ಸಾಧ್ಯವಾದರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಇವಾಗ ಕಳಸ ಸ್ಥಾಪನೆಯನ್ನು ಮಾಡಬೇಕು. ಕಳಸವನ್ನು ಬರೀ ನೆಲದ ಮೇಲೆ ಇಡಬಾರ್ದು. ಹಾಗಾಗಿ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡು ಅದರೊಳಗಡೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಚೊಂಬನ್ನು ಇಟ್ಟು ಶುದ್ಧವಾಗಿರುವಂಥ ನೀರನ್ನು ಆ ಕಳಸದ ಒಳಗಡೆ ಹಾಕಬೇಕು. ಅನಂತರ ಕಳಸದ ಮೇಲೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು. ಇವಾಗ ಕಳಸದ ಒಳಗಡೆ ಹಾಕಿರುವಂಥ ಶುದ್ಧ ಜಲಕ್ಕೆ ಅರಿಶಿನ ಕುಂಕುಮ ಅಕ್ಷತೆ, ಒಂದು ಹೂವು, ಒಂದು ನಾಣ್ಯ ಅಂದರೆ ಅದು ₹1 ಕಾಯಿನ್ ಆಗಿರಲಿ ಅಥವಾ ಬೆಳ್ಳಿದ್ದು ಕಾಯಿನ್ ಆಗಲಿ ಚಿನ್ನದ ಕಾಯಿನ್ ಆಗಲಿ ಯಾವುದಾದ್ರೂ ಪರವಾಗಿಲ್ಲ, ಒಂದು ನಾಣ್ಯವನ್ನು ಆ ಕಳಸದ ಒಳಗಡೆ ಹಾಕಬೇಕಾಗತ್ತೆ. ಒಂದು ಹೂವನ್ನು ಆ ಕಳಸದೊಳಗಡೆ ಹಾಕಿರ್ತೀರಲ್ಲ, ಆ ಹೂವನ್ನು ತೆಗೆದು ನೀವು ಇಟ್ಕೊಂಡಿರೋಂಥ ಎಲ್ಲ ಪೂಜಾ ಸಾಮಗ್ರಿಗಳಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅನಂತರ ಮಾವಿನೆಲೆ ಆಗಲಿ ಅಥವಾ ವೀಳ್ಯದೆಲೆ ಆಗಲಿ ಕಳಸಕ್ಕೆ ಇಟ್ಕೋಬೇಕಾಗತ್ತೆ. ವೀಳ್ಯದೆಲೆ ಇಡೋದಾದರೆ 5 ವೀಳ್ಯದೆಲೆ ಇಡಿ, ಮಾವಿನೆಲೆ ಇಡೋದಾದರೆ ಒಂದು ಗುಚ್ಛ ಮಾವಿನೆಲೆಯನ್ನು ಇಟ್ಟರೆ ಸಾಕಾಗತ್ತೆ. ಅದಾದ ನಂತರ ಒಂದು ತೆಂಗಿನಕಾಯಿಗೆ ನೀಟಾಗಿ ತೊಳೆದು ಅದನ್ನು ಅರಿಶಿನ ಕುಂಕುಮ ಇಟ್ಟು ಅನಂತರ ಆ ಕಳಸದ ಒಳಗಡೆ ತೆಂಗಿನಕಾಯನ್ನು ಇಡಬೇಕು. ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಬೇಕು. ನೀವು ಪ್ರತಿನಿತ್ಯ ನಿಮ್ಮ ಮನೆ ದೇವರ ಕಳಸವನ್ನು ಇಡ್ತಾ ಇದ್ದರೆ ಅದಕ್ಕೆ ಏನು ತಾಳಿ ಹಾಕೋದು ಬೇಡ, ಗಂಡು ದೇವರಾದರೆ. ಆದರೆ ಹೆಣ್ಣು ದೇವರಿಗೆ ನೀವು ಕಳಸ ಇಡ್ತಾ ಇದ್ದರೆ, ಲಕ್ಷ್ಮಿಯ ಪೂಜೆ ಮಾಡಬೇಕು, ವ್ರತವನ್ನು ಮಾಡಬೇಕು ಅಂದ್ಕೊಂಡಾಗ ನೀವು ಕಳಸಕ್ಕೆ ತಾಳಿನಾಗಲಿ ಅಥವಾ ಅರಿಶಿನದ ಕೊಂಬನ್ನಾಗಲಿ ಕಟ್ಟಬೇಕಾಗತ್ತೆ. ಇನ್ನು ಇವಾಗ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದರೆ ಆ ಕಾಮಾಕ್ಷಿ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಎಣ್ಣೆ ಬತ್ತಿಯನ್ನೆಲ್ಲ ಹಾಕಿ ದೀಪವನ್ನು ಹಚ್ಕೊಳ್ಬೇಕು. ಅದೇ ರೀತಿ ಬೇರೆ ದೀಪಗಳು ಕೂಡ ಹಚ್ಕೋಬೋದು. ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಕೇಳ್ತಾ ಇರ್ತೀರ. ದೀಪಗಳನ್ನು ಹಚ್ಚೋದಕ್ಕೆ ಸಂಖ್ಯೆ ಮುಖ್ಯ ಅಲ್ಲ, ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಒಳ್ಳೆಯದು. ಇಷ್ಟೇ ದೀಪ ಹಚ್ಚಬೇಕು ಅಷ್ಟೇ ದೀಪ ಹಚ್ಚಬೇಕು ಅನ್ನೋ ಕಾನೂನೇನೂ ಇಲ್ಲ. ಒಂದು ಕಾಮಾಕ್ಷಿ ದೀಪದ ಜೊತೆ 2 ಸಾಮಾನ್ಯ ಚಿಕ್ಕ ಚಿಕ್ಕ ದೀಪಗಳನ್ನ ಹಚ್ಚಿದ್ರೂ ಕೂಡ ಸಾಕಾಗತ್ತೆ. ಅಥವಾ ಕಾಮಾಕ್ಷಿ ದೀಪ ಇಲ್ಲದೆ ಇರೋರು ನಿಮ್ಮ ಹತ್ರ ಯಾವ ದೀಪ ಇರುತ್ತೋ ಅದೇ 2 ದೀಪಗಳನ್ನು ಹಚ್ಚಿಡಿ. ಅನಂತರ ಗಂಧದ ಕಡ್ಡಿ ಹಚ್ಕೊಂಡು ಧೂಪವನ್ನು ತೋರಿಸಿ. ಇನ್ನು ದೇವರ ನೈವೇದ್ಯಕ್ಕೆ ಅಂತೇಳಿ ಹಣ್ಣಾಗಲಿ ಅಥವಾ ಹಸಿ ಹಾಲನ್ನಾಗಲಿ ಒಂದು ಸ್ವಲ್ಪ ಬೆಲ್ಲ ಅಥವಾ ಡ್ರೈ ಫ್ರೂಟ್ಸ್ನಾಗಲಿ ಇಟ್ಕೊಬೋದು. ತುಂಬ ಸರಳವಾಗಿ ಪೂಜೆ ಮಾಡೋರು, ಅಥವಾ ನಾವು ಸ್ವಲ್ಪ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಅನ್ನೋರು ಕೂಡ ಏನಾದರೂ ನೈವೇದ್ಯವನ್ನು ತಯಾರು ಮಾಡಿ ಅನಂತರ ನೀವು ದೇವ್ರಿಗಿಟ್ಟು ನೈವೇದ್ಯ ಮಾಡ್ಬೋದು. ದೇವರಿಗೆ ಧೂಪವನ್ನು ತೋರಿಸಿದ ನಂತರ ನೀವು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದಾದರೆ ಹೇಳ್ಕೊಳ್ಳಿ, ಅಥವಾ ನಿಮಗೆ ಬರೋವಂಥ ಯಾವುದಾದ್ರೂ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು. ಇನ್ನು ಶುಕ್ರವಾರ ದಿವಸ ಲಕ್ಷ್ಮಿಗೆ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಅವತ್ತಿನ ದಿವಸ ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಅರ್ಚನೆ ಮಾಡುವಂಥದ್ದು, ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡೋದು, ಇದೆಲ್ಲ ಬಹಳನೇ ವಿಶೇಷ. ಸಾಧ್ಯವಾದರೆ ಟೈಮ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಇವುಗಳನ್ನು ಮಾಡಿ.
ಅರ್ಚನೆ ಆದಮೇಲೆ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಿ ಕೊನೆಗೆ ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು. ದೇವ್ರ ಮನೆಯಲ್ಲಿ ಆರತಿಯನ್ನೆಲ್ಲ ತೋರಿಸಿದ ನಂತರ ತುಳಸಿಗೆ ಹಾಗೆ ಹೊಸ್ತಿಲಿಗೆಲ್ಲ ಆರತಿ ಮಾಡಿ ಮನೆಯವರೆಲ್ಲ ಆರತಿ ತೊಗೊಂಡಿದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು 3 ಸಲ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ಹೂವು ಅಕ್ಷತೆಯನ್ನು ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿಗೆ ತುಂಬ ಸರಳವಾಗಿ ಮಾಡುವಂಥ ಶುಕ್ರವಾರದ ಪೂಜೆ ಸಂಪನ್ನವಾಗತ್ತೆ. ಲಕ್ಷ್ಮೀ ಪೂಜೆ ಮಾಡುವಾಗ ನೀವು ಒಂದು ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನಂತಂದರೆ ಲಕ್ಷ್ಮಿಗೆ ಶುಚಿ ಶುಭ್ರತೆ ತುಂಬಾ ಮುಖ್ಯ. ಹಾಗಾಗಿ ಪೂಜೆ ಮಾಡುವವರು ಮನೆಯಲ್ಲಿ ಅವತ್ತಿನ ದಿವಸ ಮಾಂಸಾಹಾರವನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಸುಗಂಧ ಭರಿತವಾದಂಥ ಹೂಗಳನ್ನು ಪೂಜೆಗೆ ಬಳಸಿ ಮನೆ ಸ್ವಚ್ಛ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಮನೆ ಒರೆಸ್ಕೊಂಡ್ರೆ ಒಳ್ಳೆಯದು. ಇನ್ನು ಬಹುಮುಖ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಆದಷ್ಟು ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ, ಅಥವಾ ಆ ಟೈಮಲ್ಲಿ ಸಾಧ್ಯ ಆಗಲಿಲ್ಲ ಅಂತಂದರೆ ಸಂಜೆ 5:30ಯಿಂದ 7 ಗಂಟೆ ಸಮಯ ಗೋಧೂಳಿ ಸಮಯ ಅಂತ ಕರಿತೀವಿ, ಆ ಸಮಯದಲ್ಲಿ ಮಾಡಿ. ಬೆಳಗ್ಗೆನೇ ಪೂಜೆ ಮಾಡಿರೋರು ಸಂಜೆ ಮತ್ತೊಂದು ಸಲ ಕೈಕಾಲು ತೊಳ್ಕೊಂಡು ದೀಪವನ್ನು ಹಚ್ಚಿ ಒಂದು ಕೆಂಪಾರತಿ ಮಾಡೋದಕ್ಕೆ ಸಾಧ್ಯ ಆದರೆ ಕೆಂಪಾರತಿ ಮಾಡಿ. ಈ ರೀತಿಯಾಗಿ ತುಂಬ ಸರಳವಾಗಿ ನೀವು ಶುಕ್ರವಾರ ದಿವಸ ಪೂಜೆಯನ್ನು ಮಾಡ್ಕೋಬೋದು. ಇದೇ ರೀತಿ ನೀವು ಆಷಾಢ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ವೈಭವ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಇನ್ನೂ ಅನೇಕ ವ್ರತಗಳನ್ನು ಕೂಡ ಇದೇ ರೀತಿ ಸರಳವಾಗಿ ಮಾಡ್ಕೊಬೋದು. ವಿಶೇಷ ಏನಂದರೆ ದೇವರಿಗೆ ಒಂದು ಮಡ್ಲಕ್ಕಿ ರೂಪದಲ್ಲಿ ಬ್ಲೌಸ್ ಪೀಸು, ಬಳೆ, ಹಣ್ಣು, ಹೂವು ಇದನ್ನು ಇಟ್ಟು ಲಕ್ಷ್ಮೀ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಅದಕ್ಕೆ ಅಭಿಷೇಕ ಮಾಡಿ ಒಂಚೂರು ಅರ್ಚನೆ ಎಲ್ಲ ಮಾಡಿದ್ರೆ ಅದು ವ್ರತ ಅನಿಸ್ಕೊಳ್ಳುತ್ತೆ. ಈ ರೀತಿ ಸರಳವಾಗಿ ಮಾಡಿದ್ರೆ ಇದು ಪೂಜೆ ಅನಿಸ್ಕೊಳ್ಳುತ್ತೆ ಅಷ್ಟೇ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.